Hello everyone, welcome back to my channel. ನಾನು ನಿಮ್ಮ ನಿವೇದಿತಾ. You can call me as Niv Sajan. If you are interested in manifestation, healing, chakra healing, Ho'oponopono, inner child healing, shadow journaling, affirmation, switch words, switch phrases, ಆ್ಯಂಡ್ ಲೇಟೆಸ್ಟ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಸಬ್ಲಿಮಿನಲ್ ಆಡಿಯೋಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಅದು ನಿಮಗೆ ಮುಂದೆ ಬರ್ತಾ ಹೋಗುತ್ತೆ. ಆ್ಯಂಡ್ ಸೊಮ್ಯಾಟಿಕ್ ಎಕ್ಸಸೈಸಸ್, ಸೊಮ್ಯಾಟಿಕ್ ಯೋಗ, ಸೊಮ್ಯಾಟಿಕ್ ಥೆರಪಿ, ಇದು ಎಲ್ಲದಕ್ಕೂ ನಿಮಗೆ ಒಂದು ಚಾನಲ್ ಸಿಗೋದು ಅಂತಂದರೆ ಜಸ್ಟ್ ಇನ್ ನ್ಯೂಸ್ ಚಾನಲ್ಲಿ. ಸೊ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟರ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ದಿನ ನಾವು ಸಿಂಪಲ್ ಆಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ energy circles, which is used by many manifestation practitioners to amplify the energy and also to focus on one intention. ಸೊ ಈ ದಿನ ನಾವು ಎನರ್ಜಿ ಸರ್ಕಲ್ಸ್ ಅಂದರೆ ಏನು, ಅದನ್ನು ಹೇಗೆ ಬಳಸೋದು, ಯಾಕೆ ಬಳಸೋದು, ಅದು ನಮ್ಮ ಮೈಂಡ್ ಆ್ಯಂಡ್ ಬಾಡಿಗೆ ಯಾವ ರೀತಿ ನಮ್ಮ ಡೇ ಟು ಡೇ ಲೈಫಲ್ಲಿ ಅದು ಚೇಂಜಸ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಮನಿ, ರಿಲೇಷನ್ಶಿಪ್, ಹೆಲ್ತ್, ಎಲ್ಲ ಏರಿಯಾಸಲ್ಲೂ. ಆ್ಯಂಡ್ ಆಲ್ಸೋ ಇದನ್ನು ನಾವು ಯಾವ ರೀತಿಯೆಲ್ಲ ಬಳಸ್ಬೋದು ಅನ್ನೋದನ್ನು ನಾವು ಈ ದಿನ ಕಲ್ತ್ಕೊಳ್ಳೋಣ. ಸೊ ಹಾಗಿದ್ರೆ ಎನರ್ಜಿ ಸರ್ಕಲ್ಸ್ ಅಂದರೆ ಏನು? ಆಲ್ರೆಡಿ ಗೊತ್ತಿರುವಂತೆ ಸರ್ಕಲ್ ಇದು ಒಂದು ವೃತ್ತಾಕಾರದ ಒಂದು ಚಿತ್ರಪಟ ಆಗಿರುತ್ತೆ. ಸೊ ಈ ಒಂದು ವೃತ್ತಾಕಾರದಲ್ಲಿ ಅಂದರೆ ಈ ಒಂದು ಸರ್ಕಲ್ ಒಳಗಡೆ ನಿಮಗೆ ಒಂದು ಎನರ್ಜಿಯನ್ನು ಆ್ಯಂಪ್ಲಿಫೈ ಮಾಡುವಂತಹ ಒಂದಿಷ್ಟು ಸಿಂಬಲ್ಸ್ ಆಗಿರ್ಬೋದು, ಸ್ವಿಚ್ ವರ್ಡ್ಸ್ ಆಗಿರ್ಬೋದು, ಸ್ವಿಚ್ ಫ್ರೇಸಸ್ ಆಗಿರ್ಬೋದು, ಅಫರ್ಮೇಷನ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು. ಸೊ ಇದೆಲ್ಲವೂ ಇನ್ಕ್ಲೂಡ್ ಇರುತ್ತೆ ನಮ್ಮ ಒಂದು ಎನರ್ಜಿಯನ್ನು ಆ್ಯಂಪ್ಲಿಫೈ ಮಾಡೋದಕ್ಕೆ. ಸೊ ಇದು ಒಂದು ಕಂಟೈನರ್ ರೀತಿ ವರ್ಕ್ ಆಗುತ್ತೆ. ಲೈಕ್ ಒಂದೇನೋ ಒಂದು ಎನರ್ಜಿಯನ್ನು ಫಿಲ್ ಮಾಡಿರುವಂತಹ ಒಂದು ಏನೋ ಗಾಜಿನ ಬಾಟಲ್ ಥರ ಅಂತ ಅನ್ಕೋಬೋದು ನೀವು. ಬಟ್ ಇದು ಯಾವುದು ಗಾಜಿರೋದಿಲ್ಲ, ಬಟ್ ಏನೋ ಒಂದು ಸ್ಟೋರೇಜ್ ಥರ ವರ್ಕ್ ಆಗುತ್ತೆ. ನೋಡೋದಕ್ಕೆ ಒಂದು ಜಸ್ಟ್ ಪ್ಲೈನ್ ಶೀಟ್ ಆಗಿದ್ರು ಬಿಕಾಸ್ ಆಫ್ ದಟ್ ನಂಬರ್, ಸ್ವಿಚ್ ವರ್ಡ್, ಸ್ವಿಚ್ ಫ್ರೇಸಸ್, ಅಫರ್ಮೇಷನ್ಸ್, ಅಥವಾ ನಾವು ಸಿಂಬಲ್ಸ್ ಏನು ಯೂಸ್ ಮಾಡ್ತೀವಿ, ನಾವು ಝೀಬು ಸಿಂಬಲ್ಸ್ ಯೂಸ್ ಮಾಡ್ತೀವಿ, ಅಥವಾ ನಾವು ತುಂಬ ಸ್ಪಿರಿಚುವಲಿ ಅಲೈನ್ಡ್ ಅಂತಂದರೆ ಹನುಮಾನ್ಜಿ ಸಿಂಬಲ್ಸ್, ಹನುಮಾನ್ಜಿಗೆ ರಿಲೇಟಬಲ್ ಇರುವಂತಹ ಒಂದು ಅಫರ್ಮೇಷನ್ಸ್ ಆಗಿರ್ಬೋದು, ಹನುಮಾನ್ಜಿಗೆ ರಿಲೇಟಬಲ್ ಇರುವಂಥ ಒಂದು ಸ್ವಿಚ್ ನಂಬರ್ಸ್ ಆಗಿರ್ಬೋದು, ಸ್ವಿಚ್ ಫ್ರೇಸಸ್ ಆಗಿರ್ಬೋದು. ಸೊ ಈ ಥರ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಟು ಆ್ಯಂಪ್ಲಿಫೈ ದ ಎನರ್ಜಿ. ಸೊ ಈ ಒಂದು ಎನರ್ಜಿ ಸರ್ಕಲ್ನ ನಾವು ಒಂದು ಇಂಟೆನ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂತಂದರೆ ಒಂದು ಸರ್ಕಲ್ ಒಳಗಡೆ ಒಂದು ಇಂಟೆನ್ಷನ್, ನಾವು ಇದೇ ಥರ ಮಲ್ಟಿಪಲ್ ಸರ್ಕಲ್ಸ್ನ ಯೂಸ್ ಮಾಡ್ಕೋಬೋದು, ಬಟ್ ಒಂದು ಸರ್ಕಲ್ ಒಳಗಡೆ ನಾವು ಒಂದು ಇಂಟೆನ್ಷನ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಅಂತಂದರೆ ಅಪರ್ಚುನಿಟೀಸ್ ರಿಲೇಟೆಡ್ ಆಗಿರ್ಬೋದು, ಮನಿ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ಕೊಳ್ಳಿಕ್ಕೆ, ನಿಮ್ಮ ರಿಲೇಷನ್ಶಿಪ್ಗೆ ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ಗೆ, ಎಮೋಷ್ನಲ್ ಹೀಲಿಂಗ್ಗೆ, ನೀವೇನೋ ತುಂಬ ಹೀಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಬಾಡಿನ, ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ಗೆ, ಎಮೋಷ್ನಲ್ ಹೀಲಿಂಗ್ಗೆ. ಅಂತಂದರೆ ನಾವು ಇಲ್ಲಿ ಏನು ಚಕ್ರ ಹೀಲಿಂಗ್ ಮಾಡ್ತೀವಿ ಅಥವಾ ಏನು ಮಾಡ್ತೀವಿ ಅದ್ರ ಜೊತೆಗೆ ನೀವು ಸೈಡ್ ಬೈ ಸೈಡ್ ಈ ಒಂದು ಎನರ್ಜಿ ಸರ್ಕಲ್ನ ನೀವು ನಿಮ್ಮ ಬಾಡಿಯಲ್ಲಿರುವಂಥ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ಗೋಲ್ಸ್ಗೂ ನೀವು ಈ ಒಂದು ಎನರ್ಜಿ ಸರ್ಕಲ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಹಾಗಿದ್ರೆ ಎನರ್ಜಿ ಸರ್ಕಲ್ಸ್ನ ನಾವು ಯಾಕೆ ಬಳಸಬೇಕು? ಎನರ್ಜಿ ಸರ್ಕಲ್ಸ್ನ ನಾವು ಏನಕ್ಕೆ ಬಳಸಬೇಕು ಅಂತಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಈ ಒಂದು ಎನರ್ಜಿ ಸರ್ಕಲ್ಸ್ನ ನಾವು ಬಳಸ್ತಾ ಹೋಗ್ತೀವಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜಾಸ್ತಿ ಸ್ಟ್ರಾಂಗ್ ಆಗಿ ರೆಸ್ಪಾಂಡ್ ಆಗುವಂಥದ್ದು ಏನಕ್ಕೆ ಹೇಳಿ? ಏನಾದರೂ ನಾವು ರಿಪೀಟೆಡ್ಲಿ ನಾವು ಅದನ್ನು ನೋಡಿದಾಗ, ಒಂದು ಇಂಟೆನ್ಷನ್ ಜೊತೆ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿದಾಗ, ಏನೋ ಒಂದು ಸಿಂಬಲ್ಸ್ನ ನೋಡಿದಾಗ, ಒಂದಿಷ್ಟು ಪ್ಯಾಟರ್ನ್ಸ್ನ ನೋಡಿದಾಗ, ಸೊ ಈ ರೀತಿ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಸ್ಟ್ರಾಂಗ್ ಒಂದು ವಿಜುವಲ್ ಲುಕ್ ತೊಗೊಂಡಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬೇಗ ರೆಸಿಪ್ಟಿವ್ ಸ್ಟೇಟಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಈ ಒಂದು ಎನರ್ಜಿ ಸರ್ಕಲ್ನ ರಿಪೀಟೆಡ್ಲಿ ಪದೇ ಪದೇ ಮನೇಲಿ ಇಟ್ಕೊಂಡು ನೋಡಿ ಅದನ್ನು ಯೂಟಿಲೈಸ್ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮ ಇಂಟೆನ್ಷನ್ ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಏನೋ ಅಮೌಂಟ್ ರಿಲೇಟೆಡ್ ನೀವು ಎನರ್ಜಿ ಸರ್ಕಲ್ ಯೂಸ್ ಮಾಡ್ತಿದ್ದೀರಿ ಅಂತ ಇರ್ಬೋದು, ಬಟ್ ಡೈಲಿ ನಿಮಗೆ ಹಣದ ಬಗ್ಗೆ ತುಂಬ ನೆಗೆಟಿವಿಟಿನೇ ಫೀಲ್ ಆಗ್ತಿರುತ್ತೆ. ಬಟ್ ಆಫ್ಟರ್ ಸ್ಟಾರ್ಟ್ ಯೂಸಿಂಗ್ ದಿಸ್ ಎನರ್ಜಿ ಸರ್ಕಲ್ ನಿಮಗೆ ಆ ನೆಗೆಟಿವ್ ಥಾಟ್ಸ್ ಎಲ್ಲ ರೀಪ್ಲೇಸ್ ಆಗಿ ಪಾಸಿಟಿವ್ ಮೈಂಡ್ಸೆಟ್ ಶಿಫ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪಾಸಿಟಿವ್ ಮೈಂಡ್ಸೆಟ್ ಬಿಲ್ಡ್ ಕೂಡ ಆಗುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ನೀವು ದಿನ ರಿಪೀಟೆಡ್ಲಿ ಯೂಸ್ ಮಾಡ್ತಾ ಅಥವಾ ಅದರಲ್ಲಿರುವಂಥ ಸ್ವಿಚ್ ವರ್ಡ್ಸ್ನ ನೀವು ಚಾಂಟ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೇನೆ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲವನ್ನೂ ತೊಗೊಳತ್ತೆ, ರಿಸಿಪ್ಟಿವ್ ಆಗಿ ಎಲ್ಲದನ್ನು ತೊಗೊಳುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಮೈಂಡ್ ಡಿಸೈರ್ಡ್ ಔಟ್ಕಮ್ ಏನಿರುತ್ತೆ ಅದನ್ನು ಪಾಸಿಟಿವ್ ಆಗಿ ನೋಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ದಿಸ್ ಇಸ್ ದ ರೀಸನ್ ಇನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ವಿ ಯೂಸ್ ಅ ಲಾಟ್ ಆಫ್ ವಿಜುವಲ್ ಟೂಲ್ಸ್ ಲೈಕ್ ವಿಷನ್ ಬೋರ್ಡ್ಸ್ ಆಗಿರ್ಬೋದು, ವಿಜುವಲೈಸೇಷನ್ ಪ್ರಾಕ್ಟೀಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಎನರ್ಜಿ ಸರ್ಕಲ್ಸ್. ಸೊ ನೀವು ಪ್ರಶ್ನೆ ಕೇಳ್ಬೋದು, ಏನಕ್ಕೆ ಎನರ್ಜಿ ಸರ್ಕಲ್ ಆಗೇ ಇದೆ ಅಂತ. ಅಂದರೆ ನೀವು ಯಾಕೆ ರೆಕ್ಟ್ಯಾಂಗಲ್, ಎನರ್ಜಿ ಟ್ರಯಾಂಗಲ್ ಅಂತ ಯಾಕೆ ಬಳಸಿಲ್ಲ ಅಂತ ನೀವು ಕೇಳ್ಬೋದು ಅಲ್ವಾ? ಅಂದ್ಕೊಂಡಿರ್ತೀರ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋಲ್ಲೇ ನೀವು ಕೇಳ್ಕೊತಿರ್ತೀರ, ಯಾಕೆ ಎನರ್ಜಿನ ಸರ್ಕಲಲ್ಲೇ ನಾವು ಇದನ್ನು ಯಾಕೆ ಆ್ಯಂಪ್ಲಿಫೈ ಮಾಡ್ಕೊಳ್ತೀವಿ ಅಥವಾ ಒಂದು ಎನರ್ಜಿನ ಫಿಲ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ ಅಂತ.
So here is the answer. So in many spiritual traditions, circle represents infinity, balance, continuous flow of energy, unity. ಸರ್ಕಲ್ಗೆ ಶುರು ಮತ್ತೆ ಕೊನೆ ಅನ್ನುವಂಥದ್ದಿಲ್ಲ. ಇದು ಒಂದು ಲೂಪ್. ಶುರುವಾಗಿದ್ದು ಮತ್ತೆ ಅಲ್ಲೇ ಬಂದು ಎಂಡ್ ಆಗಬೇಕು, ಎಂಡ್ ಆದಮೇಲೆ ಮತ್ತೆ ಅಲ್ಲಿಂದನೇ ಶುರು ಆಗಬೇಕು. ಸೊ ಇದು ಒಂದು ಲೂಪ್ ಥರನೇ ಕೆಲಸ ಮಾಡ್ತಾನೆ ಇರುತ್ತೆ ಅಲ್ವಾ. ಸೊ ಈ ರೀತಿ ಕೆಲಸ ಮಾಡೋದ್ರಿಂದ ನಮಗೆ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಎನರ್ಜಿ ಮೂವ್ಮೆಂಟ್ ಅನ್ನುವಂಥದ್ದು ಇದರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಮಂಡಲಗಳಲ್ಲಿ, ತುಂಬ ಸ್ಪಿರಿಚುವಲ್ ಪ್ರಾಕ್ಟೀಸಸಲ್ಲಿ, ಜೊಮೆಟ್ರಿಯಲ್ಲಿ ಆ್ಯಂಡ್ ಆಲ್ಸೋ ಸ್ಪಿರಿಚುವಲಿ ರಿಲೇಟೆಡ್ ಆಗಿರ್ಬೋದು, ಮೆಡಿಟೇಷನ್ಸಲ್ಲಿ ನಾವು ಜಾಸ್ತಿ ಈ ಒಂದು ಸರ್ಕಲ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕಾಣಿಸ್ತಿರುವಂಥ ಪಿಕ್ಚರ್ನ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಒಂದು ಸರ್ಕಲ್ ಇದೆ, ಸರ್ಕಲ್ ಒಳಗಡೆ ಒಂದು ವೂಲ್ಫ್ ಇದೆ, ವೂಲ್ಫ್ ಕೆಳಗಡೆ ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್ ಈ ಒಂದು ಸ್ವಿಚ್ ಫ್ರೇಸ್ನ ನೀವು ನೋಡ್ತೀರಾ. ಅದ್ರ ಕೆಳಗಡೆ ಒಂದಿಷ್ಟು ಸ್ವಿಚ್ ವರ್ಡ್ಸ್ನ ನೋಡ್ತೀರಾ. ಡಿವೈನ್, ಮ್ಯಾಜಿಕ್, ಬ್ರಿಂಗ್, ಫೈಂಡ್, ಕೌಂಟ್, ಟುಗೆದರ್, ರೀಚ್, ಬಿ, ನವ್, ಡನ್. ಸೊ ಈ ಒಂದು ಸ್ವಿಚ್ ವರ್ಡ್ಸ್ ಏನು ಮಾಡುತ್ತೆ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಎನರ್ಜಿಯನ್ನು ಆಂಪ್ಲಿಫೈ ಮಾಡುತ್ತೆ. ಇದರ ಕೆಳಗಡೆ ನೀವು ಸ್ವಿಚ್ ನಂಬರ್ಸ್ನ ಈಗ ಆ್ಯಡ್ ಮಾಡ್ಕೋಬೋದು. ಲೈಕ್ ಏಂಜಲ್ ನಂಬರ್ಸ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಜಸ್ಟ್ ನಾವೀಗ ಒಂದಿಷ್ಟು ನಂಬರ್ಸ್ನ ಆ್ಯಡ್ ಮಾಡ್ತಾ ಇದ್ವಿ. ಲೈಕ್ ಏಂಜಲ್ ನಂಬರ್ಸ್ 888 ಆಗಿರ್ಬೋದು, 741 ಆಗಿರ್ಬೋದು, 369 ಆಗಿರ್ಬೋದು, 520 ಆಗಿರ್ಬೋದು, 111 ಆಗಿರ್ಬೋದು, 777 ಆಗಿರ್ಬೋದು. ಸೊ ಈ ಥರ ಏಂಜಲ್ ನಂಬರ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇದರ ಕೆಳಗಡೆ ನೀವು ಅಫರ್ಮೇಷನ್ ಆಗಿ ಡಿವೈನ್ ಪವರ್ ಆಕ್ಟಿವೇಟ್ಸ್ ಮೈ ಮ್ಯಾನಿಫೆಸ್ಟೇಷನ್ ನಾವ್ ಈ ಒಂದು ಅಫರ್ಮೇಷನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಈಗ ಎನರ್ಜಿ ಸರ್ಕಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಈಗ ಈ ಒಂದು ಎನರ್ಜಿ ಸರ್ಕಲ್ನ ನಾವು ಡೇ ಟು ಡೇ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೆಥಡ್ 1, ಡೈಲಿ ಕೂತ್ಕೊಂಡು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ನೀವು ತ್ರಾಟಕ ಮಾಡಿ. ತ್ರಾಟಕ ಅಂದರೆ ಏನು, ನಮ್ಮ ಮುಂದೆ ಏನೋ ಒಂದು ವಸ್ತು ಇರುತ್ತೆ, ಅದನ್ನು ನಾವು ದಿಟ್ಟಿಸಿ ನೋಡುವಂಥದ್ದು, ವಿತ್ ಕಾನ್ಸಂಟ್ರೇಷನ್ ನೋಡುವಂಥದ್ದು. ಸೊ ಈ ಒಂದು ಪ್ರಾಕ್ಟೀಸ್ನ ನೀವು ಡೈಲಿ ಆ ಒಂದು ವೂಲ್ಫ್ ಇಮೇಜ್ ಏನಿರುತ್ತೆ ಅದನ್ನು ನೋಡ್ಕೊಳ್ತಾ ನೀವು ಮೆಡಿಟೇಷನ್ ಕೂಡ ಮಾಡ್ಬೋದು. ಸೊ ಮೆಥಡ್ 2, ನೀವು ಇದನ್ನು ನಿಮ್ಮ ಒಂದು ಡೆಸ್ಕಲ್ಲಿ, ನೀವು ಯೂಶ್ವಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಆ್ಯಂಡ್ ಆಲ್ಸೋ ದೇವರ ಮನೆಯಲ್ಲಿ ಈಸ್ಟ್ ಸೈಡ್ ಗೋಡೆ ಮೇಲೆ ಕೂಡ ನೀವು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಆಲ್ಸೋ ನೀವು ಇದನ್ನು ನಿಮ್ಮ ಮೊಬೈಲ್ ವಾಲ್ಪೇಪರ್ ಆಗಿ ಕೂಡ ಸೇವ್ ಮಾಡಿ ಇಟ್ಕೋಬೋದು. ಡೈಲಿ ನಿಮ್ಮ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಯೂಸ್ ಮಾಡ್ಕೋಬೋದು. ದಟ್ ಈಸ್ ಆಲ್ವೇಸ್ ಬೆಸ್ಟ್ ಬೆಸ್ಟ್ ಬೆಸ್ಟ್. ಪ್ರತಿದಿನ ಒಂದು ಎನರ್ಜಿ ಸರ್ಕಲ್ ಏನಿರುತ್ತೆ ಅದನ್ನು ನೀವು ಸುಮ್ಮನೆ ಹಾಗೆ ಹೇಗಿರುತ್ತೆ ಹಾಗೆ ಅದನ್ನು ಪ್ಲೇಸ್ ಮಾಡಿ, ನೀವು ಅದರ ಮೇಲೆ ಏನು ನಿಮ್ಮ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ವಾಟರ್ ಇರುತ್ತೆ ಗ್ಲಾಸ್, ಅದನ್ನು ಅದರ ಮೇಲೆ ಇಟ್ಟು ಕುಡಿಯುವಂಥದ್ದು. ದಟ್ ಈಸ್ ಟೋಟಲಿ ಫೈನ್. ನಿಮಗೆ ಮೆಡಿಟೇಷನ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಡೈಲಿ ಒಂದು ಗ್ಲಾಸ್ ನೀರು ತೊಗೊಳ್ಳಿ, ಆ ಒಂದು ಎನರ್ಜಿ ಸರ್ಕಲ್ ಮೇಲೆ ಇಡಿ, ಅಟ್ಲೀಸ್ಟ್ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡೀರಿ. ದಿಸ್ ವರ್ಕ್ಸ್ ರಿಯಲಿ ಬೆಸ್ಟ್. ಈ ಒಂದು ಎನರ್ಜಿ ಸರ್ಕಲ್ನ ಯಾವ ರೀತಿ ಎನರ್ಜೈಸ್ ಮಾಡೋದು ಆ್ಯಂಡ್ ಆಲ್ಸೋ ಯಾವ ರೀತಿ ಇದನ್ನು ಒಂದು ಡಿಆಕ್ಟಿವೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇದು ಒಂದು ಶೀಟ್. ಸೊ ಇದು ನಿಮ್ಮ ಎನರ್ಜಿ ಸರ್ಕಲ್. ಇದು ಕೆಳಭಾಗದಲ್ಲಿ ಏನೋ ಒಂದು ಇದೆ, ಮೇಲ್ಭಾಗದಲ್ಲಿ ನಿಮ್ಮ ಎನರ್ಜಿ ಸರ್ಕಲ್ ಮೆನ್ಷನ್ ಆಗಿದೆ. ಸೊ ನೀವೇನು ಮಾಡಬೇಕು, ಈ ಒಂದು ಎನರ್ಜಿ ಸರ್ಕಲ್ನ ನೀವು ಎನರ್ಜೈಸ್ ಮಾಡಬೇಕು ಅಂತಂದರೆ ನೀವು ಇದನ್ನು ಫುಲ್ ಮೂನ್, ನ್ಯೂ ಮೂನ್ ಇದ್ದಾಗ ಹೊರಗಡೆ ತೊಗೊಂಡೋಗಿ ಚಂದ್ರನ ಬೆಳಕಲ್ಲಿ ಇಟ್ಟು ಎನರ್ಜೈಸ್ ಮಾಡುವಂಥದ್ದು ಅಷ್ಟೇ. ವೆರಿ ಸಿಂಪಲ್. ಸೊ ಇದನ್ನು ನೀವು ನಿಮ್ಮ ಕೆಲಸ ಆಯಿತು, ಇದನ್ನು ನೀವು ಡಿಆಕ್ಟಿವೇಟ್ ಮಾಡ್ಬೋದು. ಇದು ನನಗೆ ಬೇಡ ಇನ್ಮೇಲೆ ಅಂತಂದರೆ ನೀವೇನು ಮಾಡಬೇಕು, ಹೀಗಿರುವಂಥ ಎನರ್ಜಿ ಸರ್ಕಲ್ನ ನೀವು ಹೀಗಿಟ್ರಿ ಅಂತಂದರೆ ಅದ್ರ ಕಾಲ ಮುಗ್ದಿದೆ, ಅದು ಇನ್ಮೇಲೆ ನನಗೆ ಕೆಲಸಕ್ಕೆ ಬೇಡ ಅಂತ ಅರ್ಥ. ಸೊ ನೀವು ಮಿಸ್ ಆಗಿ ಇಫ್ ಇನ್ ಕೇಸ್ ನಿಮ್ಮ ಕೆಲಸ ಏನೂ ಆಗದೆ ಸುಮ್ಮನೆ ಏನೋ ಗೊತ್ತಿಲ್ಲ ಒಂದು ಎನರ್ಜಿ ಸರ್ಕಲ್ ಹೀಗಿದ್ದನ್ನು ನೀವು ಹೀಗೆ ಮಾಡಿದ್ರಿ ಅಂತ ಅಂದರೆ, ಸೊ ಅದರದ್ದು ಎನರ್ಜಿ ಮುಗ್ದಿದೆ, ಮತ್ತೆ ಅದನ್ನು ನೀವು ಬಳಸಲಿಕ್ಕೆ ಆಗಲ್ಲ. ನೆನ್ಪಿಡಿ, ನೀವು ಮತ್ತೆ ಹೊಸ ಎನರ್ಜಿ ಸರ್ಕಲ್ ಮಾಡ್ಕೋಬೇಕಾಗತ್ತೆ. ಸೊ ದೀಸ್ ಆರ್ ಡೂಸ್ ಆ್ಯಂಡ್ ಡೋಂಟ್ಸ್. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎನರ್ಜಿ ಸರ್ಕಲ್ ಅಂದರೆ ಏನು, ಯಾಕೆ ಬಳಸ್ತೀವಿ, ಯಾರ್ಯಾರು ಬಳಸ್ಬೋದು ಅನ್ನುವಂಥದ್ದು. ಸೊ ಈ ಒಂದು ಎನರ್ಜಿ ಸರ್ಕಲ್ನ ನೀವು ಎಲ್ಲರೂ ಬಳಸ್ಬೋದು, ಚಿಕ್ಕವರಿಂದ ಹಿಡಿದು ಸ್ಟಡಿ ರಿಲೇಟೆಡ್ ಆಗಿ, ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಜಾಬ್ ಆ್ಯಂಡ್ ಆಲ್ಸೋ ಲವ್, ಪ್ರಮೋಷನ್ಸ್, ಹೀಲಿಂಗ್, ಪ್ರತಿಯೊಂದು ಏರಿಯಾಸ್ ಆಫ್ ಲೈಫಲ್ಲಿ ನಾವು ಈ ಒಂದು ಎನರ್ಜಿ ಸರ್ಕಲ್ಸ್ನ ಬಳಸ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.